ಜಾತಿ ಗಣತಿಗೆ ಸೂಚನೆ ಕೊಟ್ಟ ಹೈಕಮಾಂಡ್. ಜಾತಿ ಗಣತಿಯಲ್ಲಿರುವ ಮಾಹಿತಿ ಹಳೆಯದು, ತಪ್ಪನ್ನ ಸರಿಪಡಿಸಿ ಅಂತ ಸಿಎಂಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಜಾತಿ ಗಣತಿಗೆ ಕೆಲ ವರ್ಗಗಳು ವಿರೋಧ ಇದೆ, ಮರು ಜಾತಿ ಗಣತಿ ಮಾಡುವಂತೆ ಸಿಎಂಗೆ ಹೇಳಿದ್ದೇವೆ. ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಈ ಮಾತು ಹೇಳಿದ್ದಾರೆ. ನಿಗದಿತ ಸಮಯದಲ್ಲಿ ಜಾತಿ ಗಣತಿ ಸರ್ವೆ ಮಾಡಿ 60 ದಿನ ಅಥವಾ 90 ದಿನ ಟೈಮ್ ತೆಗೆದುಕೊಳ್ಳಿ, ಮರು ಸರ್ವೆಯಿಂದ ಜಾತಿ ನಂಬರ್ ಬದಲಾಗಲಿದೆ ಅಂದಿದ್ದಾರೆ. Relating to the caste census which Karnataka government going to be discussed on 12th special cabinet. In caste census issue, Congress party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of the caste census. Since the caste census was done by the Karnataka government 10 years before, the data has been little bit old. Therefore, we are suggested to the Chief Minister, Congress party suggested to the Chief Minister, do a re-enumeration process within stipulated time, like 60 days, 70 days, 80 days, whatever Chief Minister and government is thinking, do a re-enumeration on these numbers. This is what we decided on caste census. Chief Minister will tell in details about that. One is relating to the caste census which Karnataka government going to be discussed on 12th. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಜಾತಿ ಗಣತಿ ಬಗ್ಗೆ ವಿರೋಧ ಪಕ್ಷ ಇರಲಿ ಸ್ವಪಕ್ಷದಲ್ಲೇ ತೀವ್ರ ವಿರೋಧನ ಎದುರಿಸಬೇಕಾಯಿತು ಸರ್ಕಾರ. ಈಗ ಹೈಕಮಾಂಡ್ ಹೊಸ ಟಾಸ್ಕ್ ಕೊಟ್ಟಿದೆ. ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಜಾತಿ ಗಣತಿ ಬಗ್ಗೆ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತಪಡಿಸಬೇಕಾಯಿತು ಸರ್ಕಾರ. ಈಗ ಹೈಕಮಾಂಡ್ ಹೊಸ ಸೂಚನೆ, ಹೊಸ ಟಾಸ್ಕ್ ಕೊಟ್ಟಿದೆ ಸರ್ಕಾರಕ್ಕೆ. ಎಸ್ ಭಾವನಾ, ರಾಜ್ಯ ಸರ್ಕಾರ ಮಾಡಿದಂಥ ಜಾತಿ ಜನಗಣತಿ ಏನಿತ್ತು ಇದು ತೀವ್ರವಾಗಿರ್ತಕ್ಕಂಥ ವಿರೋಧಕ್ಕೆ ಕಾರಣವಾಗಿತ್ತು. ಈ ಜಾತಿ ಜನಗಣತಿ ವರದಿಯಲ್ಲಿ ಪ್ರಕಟಗೊಂಡಿರತಕ್ಕಂಥ ಅಂಕಿ ಸಂಖ್ಯೆಗಳ ಬಗ್ಗೆ ಸಾರ್ವಜನಿಕ ವರದಿಯಲ್ಲಿ ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗಿತ್ತು. ಪ್ರಮುಖ ಸಮುದಾಯಗಳು ಈ ಜಾತಿ ಜನಗಣತಿ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿತ್ತು. ಹಾಗಾಗಿ ಸಚಿವ ಸಂಪುಟದ ಒಳಗಡೆಯೂ ಕೂಡ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ಈ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ರೀತಿ ಗೊಂದಲಕ್ಕೆ ಒಳಗಾಗಿತ್ತು. ಯಾಕಂತಂದರೆ ಈ ಜಾತಿ ಜನಗಣತಿಯನ್ನು ಜಾರಿ ಮಾಡಿದ್ದೆ ಆದರೆ ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವರ ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು. ಇದು ರಾಜಕೀಯವಾಗಿಯೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆಯನ್ನು ತಂದೊಡ್ಡತ್ತೆ ಅಂತಕ್ಕಂಥದ್ದು ಸರ್ಕಾರದಕ್ಕೂ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾದ ಅರಿವಿತ್ತು. ಆ ಕಾರಣಕ್ಕಾಗಿ ವಿಸ್ತೃತವಾದ ಚರ್ಚೆ ಬಳಿಕ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋಣ ಅನ್ನುವಂಥ ಕಾರಣಕ್ಕಾಗಿ ಸಚಿವ ಸಂಪುಟಕ್ಕೆ ಈ ಸಬ್ಜೆಕ್ಟು ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇತ್ತು, ಇದು ಮುಂದಕ್ಕೆ ಹೋಗ್ತಾನೆ ಇತ್ತು. ಅಂತಿಮವಾಗಿ ಈಗ ಸಚಿವ ಸಂಪುಟ ಸಭೆ 12ಕ್ಕೆ ನಿಗದಿಯಾಗಿದೆ. ಜಾತಿ ಜನಗಣತಿ ವರದಿಯ ಬಗ್ಗೆ ಅಧಿಕೃತವಾದ ಅಂತಿಮವಾದ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ 12ಕ್ಕೆ ಇದೇ ನಾಡಿದ್ದು ವಿಶೇಷವಾಗಿರ್ತಕ್ಕ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಇವತ್ತು ಹೈಕಮಾಂಡ್ ಭೇಟಿ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಜಾತಿ ಜನಗಣತಿ ಸಂಬಂಧಪಟ್ಟ ಹಾಗೆ ಒಂದು ಮರು ಸರ್ವೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಹೈಕಮಾಂಡ್ ಸಲಹೆಯನ್ನು ಕೊಟ್ಟಿದ್ದೆ. ಸೊ ಹಾಗಾಗಿ ನಾಡ್ದು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಮರು ಸರ್ವೆಗೆ ಸಂಬಂಧಪಟ್ಟ ಹಾಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಕರ್ನಾಟಕದಲ್ಲಿ ದಲಿತ ಜಾತಿಗಳನ್ನು ಸಮೀಕ್ಷೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಮುಂದುವರೆದಿದೆ. ಅತ್ಯಾಧುನಿಕ ಆ್ಯಪ್ ಅನ್ನು ಬಳಸಿ ಇದನ್ನು ಮಾಡಲಾಗ್ತಾ ಇದ್ದು ಬೇರೆ ಬೇರೆ ಹಂತಗಳಲ್ಲಿ ದಲಿತ ಜಾತಿಯ ಒಂದು ನಮೂದು ಮಾಡ್ತಕ್ಕಂಥ ಪ್ರಕ್ರಿಯೆ ಮುಂದುವರೆದಿದೆ. ಅದೇ ಮಾದರಿಯಲ್ಲಿಯೂ ಕೂಡ ಈಗ ಇತರ ಜಾತಿಗಳನ್ನು ಕೂಡ ಮರುಸರ್ವೆ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ಅಭಿಪ್ರಾಯಗಳು ಸರ್ಕಾರದ ಮಟ್ಟದಲ್ಲಿ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಕಾಂಗ್ರೆಸ್ ನಾಯಕತ್ವ ಕೂಡ ಜಾತಿ ಜನಗಣತಿ ವರದಿಯಲ್ಲಿರ್ತಕ್ಕಂಥ ಅಂಕಿ ಸಂಖ್ಯೆಗಳ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ
ಕೇಳಿ ಬಂದಿರತಕ್ಕಂಥ ಆರೋಪದ ಬಗ್ಗೆನೂ ಕೂಡ ಸಮರ್ಪಕವಾಗಿ ಮರುಪರಿಶೀಲನೆ ನಡೆಸತಕ್ಕಂಥ ಅಗತ್ಯ ಇದೆ ಅನ್ನುವಂಥ ರೀತಿಯಲ್ಲಿ ಸಲಹೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ನಾಡಿದ್ದು ನಡೀತಕ್ಕ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮರು ಸರ್ವೆಗೆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಈಗಾಗಲೇ ಹೊರಗಡೆಯಿಂದ ಬಂದಿರತಕ್ಕಂಥ ಆಕ್ಷೇಪದ ಬಗ್ಗೆಯೂ ಕೂಡ ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಆಕ್ಷೇಪಗಳು ಯಾವ ಸ್ವರೂಪದಲ್ಲಿತ್ತು, ಯಾರಿಂದ ಬಂದಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ಮರು ಸರ್ವೆ ಮಾಡಬೇಕು ಅನ್ನುವ ನಿಲುವಿಗೆ ಸರ್ಕಾರ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಅಧಿಕೃತ ತೀರ್ಮಾನವನ್ನು ಇನ್ನಷ್ಟೇ ಪ್ರಕಟ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ನಡೆದ ದೆಹಲಿ ಭೇಟಿಯ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಹೈಕಮಾಂಡ್ ಜಾತಿ ಗಣತಿ ಬಗ್ಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಕೊಟ್ಟಿದೆ. ಈ ಅಭಿಪ್ರಾಯಗಳ ಆಧಾರದ ಮೇಲೆ ಸರ್ಕಾರದ ಅಂತಿಮ ನಿರ್ಧಾರ ತೆಗೆದುಕೊಳ್ಳತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಭಾವನಾ, ರೈಟ್ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.